ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ನ ಮಾಡುವಂತಹ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಯಾವಾಗಿನಿಂದ ಎಲ್ಲಿವರೆಗೆ ಮಾಡಬಹುದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಫೈನಲ್ ಆಪ್ಷನ್ ಎಂಟ್ರಿ ಯಾವಾಗಿನಿಂದ ಎಲ್ಲಿವರೆಗೆ ವಿದ್ಯಾರ್ಥಿಗಳು ಮಾಡಬಹುದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದನ್ನ ಸೆಪ್ಟೆಂಬರ್ 1, 2024 ಸಂಜೆ 6 ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ನಂತರ ಒಂದೊಂದೇ ವಿಷಯವನ್ನ ಈಗ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗಾಗಲೇ ಎಂಜಿನಿಯರಿಂಗ್, ಅದಂತರ BSc ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಸಿ ಈ ಎಲ್ಲಾ ಕೋರ್ಸ್ ಅನ್ನ ಮಾಡೋ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈ ಹಿಂದೆ ಅವಕಾಶವನ್ನು ಕೊಟ್ಟಿದ್ರು. ಅವರಿಗೆ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಅದರ ನಂತರ ವಿದ್ಯಾರ್ಥಿಗಳು ಈ ಹಿಂದೆ ಆಪ್ಷನ್ ಎಂಟ್ರಿಗೆ ಏನು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರು, ಅದರ ಮೂಲಕ ಲಾಗಿನ್ ಆಗಿ ಎಡಿಟ್ ಮಾಡೋದಕ್ಕೂ ಕೂಡ ಅವಕಾಶ ಇತ್ತು. ನಂತರ ಆವಾಗ ನೋಟಿಫಿಕೇಶನ್ ನ ರಿಲೀಸ್ ಮಾಡಿರಲಿಲ್ಲ, ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಅಂತ. ಬಟ್ ಇದರಲ್ಲಿ ಮೆನ್ಷನ್ ಮಾಡಿದರೆ ಏನು ಅಂತ ಹೇಳಿದ್ರೆ, ಆಗಸ್ಟ್ 10, 2024 ಎಂಜಿನಿಯರಿಂಗ್, ನಂತರ BSc ನರ್ಸಿಂಗ್, ವೆಟರ್ನರಿ ಈ ಎಲ್ಲ ಕೋರ್ಸ್ ಅನ್ನ ಮಾಡುವಂತ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ವಿ ಅಂತ ಈಗ ಹೇಳ್ತಾ ಇದ್ದಾರೆ. ಸರಿನಾ? ಅದರ ನಂತರ ಈಗಲೂ ಕೂಡ BSc ನರ್ಸಿಂಗ್, ನಂತರ ಎಂಜಿನಿಯರಿಂಗ್, ಫಾರ್ಮಸಿ ಈ ಎಲ್ಲ ಕೋರ್ಸ್ ಅನ್ನ ಮಾಡೋರು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡಬಹುದು ಈಗಲೂ ಕೂಡ. ಅದ್ರ ಜೊತೆಗೇನೆ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಆಪ್ಷನ್ ಎಂಟ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಯಾವಾಗಿನಿಂದ ಅಂತ ತಿಳ್ಕೊಳ್ಳೋದಾದ್ರೆ ಆಗಸ್ಟ್ 20, 2024 ಅಂದ್ರೆ ಇಂದಿನಿಂದ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ಅನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಓಕೆನಾ? ಆಗಸ್ಟ್ 20ರಿಂದ ಆಗಸ್ಟ್ 22, 2024 ಆಗಸ್ಟ್ 22, 2024 ಅದರ ಮುಂಜಾನೆ 10 ಗಂಟೆವರೆಗೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಯಾರಲ್ಲಿ? ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ಅನ್ನ ಮಾಡುವಂತಹ ವಿದ್ಯಾರ್ಥಿಗಳು. ಹಾಗೆ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ ಅನ್ನ ಮಾಡೋರು ಕೂಡ ಈಗ ಆಗಸ್ಟ್ 22ರವರೆಗೆ ಎಡಿಟಿಂಗ್ ಅನ್ನ ಮಾಡಬಹುದು. ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ಹಿಂದೆ ಎಂಜಿನಿಯರಿಂಗ್ ಕೋರ್ಸಸ್ ಅನ್ನ ಆಡ್ ಮಾಡಿದಿರ, ಬಟ್ ಅವರ ಫಸ್ಟ್ ಪ್ರಯಾರಿಟಿ ಮೆಡಿಕಲ್ ಕೋರ್ಸ್ ಆಗಿತ್ತು, ಆ ಸಂದರ್ಭದಲ್ಲಿ ಈಗ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನ ಎಡಿಟ್ ಮಾಡಿ ನೀವು ಮೆಡಿಕಲ್ ಕಾಲೇಜಸ್ ಅನ್ನ ಮೊದಲಿಗೆ ಅಂದ್ರೆ ಫಸ್ಟ್ ಪ್ರಯಾರಿಟೀಸ್ ಆಗಿ ಸೆಟ್ ಮಾಡಿಕೊಂಡು ಅದರ ನಂತರ ಎಂಜಿನಿಯರಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಓಕೆನಾ? ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಫೈ ಮಾಡ್ಕೊಳ್ಬಹುದು ನಿಮ್ಮ ಆಪ್ಷನ್ ಎಂಟ್ರಿಯನ್ನ. ಕ್ಲಿಯರ್ ಆಯ್ತು ಅನ್ಸುತ್ತೆ. ಅದರ ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ. ಓಕೆನಾ? ಏನೇ ಡೌಟ್ ಇದ್ರು ಹೇಳ್ಬಹುದು. ಓಕೆ. ಅದರ ನಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಅದನ್ನ ಆಗಸ್ಟ್ 25, 2024 ರಾತ್ರಿ 8 ಗಂಟೆ ನಂತರ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದರಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಮಾಡುವಂತ ವಿದ್ಯಾರ್ಥಿಗಳಂತೂ ಮಾಕ್ ಅಲಾಟ್ಮೆಂಟ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೇನೆ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸುತ್ತೆ ಅಥವಾ ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ. ಸರಿನಾ? ಅಂದ್ರೆ ಎಂಜಿನಿಯರಿಂಗ್, ಮೆಡಿಕಲ್, ಆಯುಷ್, ಡೆಂಟಲ್, ನಂತರ ಫಾರ್ಮಸಿ, ನರ್ಸಿಂಗ್ ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ ಈ ಮಾಕ್ ಅಲಾಟ್ಮೆಂಟ್ ನಡೆಯುತ್ತೆ. ಯಾವ್ದು ಹೇಳಿ? ಎರಡನೇ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅಂದ್ರೆ ಎಂಜಿನಿಯರಿಂಗ್ ಕೋರ್ಸ್ನ ಮಾಡೋರು ಕೂಡ ಮತ್ತೊಮ್ಮೆ ಮಾಕ್ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಕ್ಲಿಯರ್ ಆಯ್ತಲ್ವಾ? ಕ್ಲಿಯರ್ ಆಯ್ತು. ಯಾಕಂತ ಹೇಳಿದ್ರೆ ಪ್ರಶ್ನೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಾವೀಗ ಮೊದಲನೇ ಮಾಕ್ ಅಲಾಟ್ಮೆಂಟ್ ನಮಗೆ ಮಾಡಿದ್ದಾರೆ, ಎಂಜಿನಿಯರಿಂಗ್ ಅವರಿಗೆ ಎರಡನೇ ಮಾಕ್ ಅಲಾಟ್ಮೆಂಟ್ ಅಲ್ಲೂ ಕೂಡ ಕಾಲೇಜನ್ನ ಅಲಾಟ್ ಮಾಡ್ತಾರ ಅಥವಾ ಎಂಜಿನಿಯರಿಂಗೂ ಕೂಡ ಎರಡನೇ ಮಾಕ್ ಅಲಾಟ್ಮೆಂಟ್ ಅಪ್ಲೈ ಆಗತ್ತೆ ಅಂತ ಕೇಳಿದ್ರೆ, ಹಾ ಅಪ್ಲೈ ಆಗತ್ತೆ. ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನ್ ಬರುತ್ತೆ ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಓಕೆನಾ? ಆವಾಗ ಆಪ್ಷನ್ ಎಂಟ್ರಿಯನ್ನ ವಿದ್ಯಾರ್ಥಿಗಳು ಎಡಿಟ್ ಮಾಡಬಹುದು. ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವೇನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಓಕೆನಾ? ಫೈನಲ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡ್ತೀರಾ. ಅದ್ರ ನಂತರ ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಅಥವಾ ನಿಮ್ಮ ಕಾಲೇಜ್ಗಳ ಪ್ರಯಾರಿಟೀಸ್ ಇರುತ್ತೆ. ಅದ್ರ ಪ್ರಕಾರನೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ನಂತರ ಎಂಜಿನಿಯರ್ ವಿದ್ಯಾರ್ಥಿಗಳಾಗಿದ್ರೆ 3 ರೌಂಡ್ ಇರುತ್ತೆ. ಮೆಡಿಕಲ್ ಅಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆ 2 ರೌಂಡ್ ಇರುತ್ತೆ. ಎಂಜಿನಿಯರಿಂಗ್ ಆದ್ರೆ 3 ರೌಂಡ್ ಇರುತ್ತೆ. ಸೊ ಆ ಎಲ್ಲಾ ರೌಂಡ್ಸ್ಗೂ ಕೂಡ ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಎಡಿಟ್ ಮಾಡ್ತೀರಾ ಅದೇ ಆಪ್ಷನ್ ಎಂಟ್ರಿ
ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ಟೇಕ್ ಮಾಡದೆ ಆಪ್ಷನ್ ಎಂಟ್ರಿಯನ್ನು ಮಾಡಿ, ಓಕೆನಾ, ಅಥವಾ ಎಡಿಟ್ ಮಾಡಿ. ಈಗ ಈ ಎರಡನೇ ಮಾಕ್ ಅಲಾಟ್ಮೆಂಟ್ನ ನಂತರ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೆ ಆಗಸ್ಟ್ 25, 2024ರಿಂದ ಆಗಸ್ಟ್ 27, 2024 ಮುಂಜಾನೆ 11 ಗಂಟೆವರೆಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ಅದರ ನಂತರ ಈಗಾಗಲೇ ಹೇಳಿದ್ದೆ, ಮೊದಲನೇ ಸೀಟ್ ಅಲಾಟ್ಮೆಂಟ್ ಏನಿದೆ ಅಂದರೆ ಫಸ್ಟ್ ರೌಂಡ್ನ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದನ್ನು ಸೆಪ್ಟೆಂಬರ್ 1, 2024 ಸಂಜೆ 6 ಗಂಟೆಯ ನಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇಳಿ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್. ಅದರ ನಂತರ ಅಲ್ಲಿ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ ಸೀಟ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ, ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೆ, ಚೆಕ್ ಮಾಡಿ, ನಮ್ಮ ಚಾನಲ್ ಇದೆ, ಎಲ್ಲ ಇನ್ಫಾರ್ಮೇಷನ್ ಇದೆ, ಚೆಕ್ ಮಾಡಿ. ಅದರ ನಂತರ ಈಗ ಮೆಡಿಕಲ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಮೆಡಿಕಲ್ ಸೀಟ್ ಏನಿರುತ್ತೆ ಅದರಲ್ಲಿ ಬೇರೆ ಬೇರೆ ರೀತಿಯ ಸೀಟ್ಸ್ ಇರುತ್ತೆ. ನೀವು ನೋಡೋದಾದ್ರೆ GPNQ ಈ ರೀತಿ ಕೊಟ್ಟಿದ್ದಾರೆ. ಇದು ನಿಮಗೆ ತುಂಬ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಿರುತ್ತೆ ಹೇಳೋದಾದ್ರೆ, ಗೌರ್ಮೆಂಟ್ ಸೀಟ್ ಇರುತ್ತೆ, ನಂತರ ಫೀಸ್ ತುಂಬ ಜಾಸ್ತಿ ಇರುವಂಥ ಸೀಟ್ ಇರುತ್ತೆ, NRI ಸೀಟ್ಗಳೆಲ್ಲ ಇರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದ ಫೀಸ್ಗಳು ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಆ ಟೈಮಲ್ಲಿ ನೀವು ಕಾಲೇಜನ್ನು ಸರ್ಚ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ರೀತಿ ಸೀಟ್ ಏನಿದೆ ಅಂದರೆ GP ಅಂದರೆ ಗೌರ್ಮೆಂಟ್, ಪ್ರೈವೇಟ್ ರೀತಿ ಬೇರೆ ಬೇರೆ ಸೀಟ್ ಏನಿದೆ ಅದಕ್ಕೆ ಸಂಬಂಧಿಸಿದ ಫೀಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸ್ಕ್ರೀನ್ ಮೇಲೆ ಫೀಸ್ ಕೂಡ ಇರುತ್ತೆ, ಅಂದರೆ ಇಂತಹ ಒಂದು ಕಾಲೇಜಲ್ಲಿ ಇಂತಹ ಒಂದು ಸೀಟ್, ಅದಕ್ಕೆ ಫೀಸ್ ಎಷ್ಟಿದೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಫೀಸ್ ಏನಿದೆ ಅದನ್ನು ನೋಡ್ತಾನೆ ಸೆಲೆಕ್ಟ್ ಮಾಡಿ, ಓಕೆನಾ. ಮಿಸ್ ಮಾಡಬೇಡಿ, ಫೀಸ್ ಏನಿದೆ ಅದು ನೋಡಿಕೊಂಡೆ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.